ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಲಶಕ್ತಿಧರಸ್ವಧಾಮ್ನ ಅನ್ಯಾಂಶತ್ತಚರಣಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಸ್ತ್ರೀಷು ನರ್ಮ ವಿವಾಹೇ ಚ ವೃತ್ಯರ್ಥೇ ಪ್ರಾಣಸಂಕಟೇ ಗೋಬ್ರಾಹ್ಮಣಾರ್ಥೇ ಹಿಂಸಾಯಾಂ ನಾನೃತಂ ಸ್ಯಾದ್ ಜಿಗುಪ್ಸಿತಂ. ಅಂದರೆ ಸ್ತ್ರೀಯರನ್ನು ಪ್ರಸನ್ನಗೊಳಿಸಲು ಪರಿಹಾಸ್ಯ ಮಾಡುವಾಗ ಮೃದು ಮದುವೆಯ ವಿಷಯದಲ್ಲಿ ತನ್ನ ಜೀವನದ ರಕ್ಷಣೆಗಾಗಿ ಪ್ರಾಣ ಸಂಕಟ ಒದಗಿ ಬಂದಂತಹ ಸಂದರ್ಭದಲ್ಲಿ ಗೋ ಹಾಗೂ ಬ್ರಾಹ್ಮಣರ ಹಿತಾರ್ಥಕ್ಕಾಗಿ ಹಾಗೂ ಇನ್ನೊಬ್ಬರ ಸಜ್ಜನರ ಆಪತ್ತಿನಲ್ಲಿ ಸಿಕ್ಕಂಥವರ ರಕ್ಷಣೆಗಾಗಿ ಸುಳ್ಳನ್ನು ಹೇಳಬೇಕಾಗಿ ಬಂದರೂ ಅದು ನಿಂದನೀಯ ಕಾರ್ಯವಲ್ಲ. ಅಂದರೆ ಅಂತಹ ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಬಹುದು ಇದರ ಅರ್ಥ. ಕೆಲವೊಮ್ಮೆ ಕೆಲವರಿಗೆ ತಮ್ಮ ಮಾತಿನ ಮುಖಾಂತರ ಏನೋ ಖುಷಿಪಡಿಸಲಿಕ್ಕಾಗಿ ಹೇಳುವಂತಹ ಸಂದರ್ಭದಲ್ಲಿ ಒಂದೆರಡು ಸುಳ್ಳು ಹೇಳಿದರೆ ಅದರಿಂದ ಯಾವುದೂ ನಷ್ಟ ಆಗೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು ಅಂತ ಶಾಸ್ತ್ರ ಒಪ್ಪಿಗೆ ಕೊಡುತ್ತದೆ. ಅದರಂತೆ ಪರಿಹಾಸ್ಯ ಮಾಡುವಂಥ ಸಂದರ್ಭದಲ್ಲಿ, ಸುಮ್ಮನೆ ವಿನೋದಕ್ಕಾಗಿ ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಸುಳ್ಳುಗಳನ್ನು ಹೇಳಬಹುದು ಅಂತ. ಇನ್ನು ಮದುವೆ ವಿಷಯದಲ್ಲಿ ಅಂತೂ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಿಸುವಂಥ ನಾಣ್ಣುಡಿಯೇ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದು ಸುಳ್ಳುಗಳನ್ನು ಹೇಳಿದರೆ, ಯಾಕೆಂದರೆ ಉತ್ತಮ ಕಾರ್ಯಕ್ಕಾಗಿ ಎಂಥದರ ತಾತ್ಪರ್ಯ. ಹಾಗಾಗಿ ಮದುವೆ ಮಾಡಿಸುವುದು ಅತ್ಯಂತ ಶ್ರೇಷ್ಠ ಕಾರ್ಯ. ಅಂಥ ಸಂದರ್ಭದಲ್ಲಿ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತನ್ನುವಂಥ ಒಂದು ದೃಷ್ಟಿಕೋನದಿಂದ ಕೆಲವೊಂದು ಸುಳ್ಳುಗಳನ್ನು ಹೇಳಿದರೂ ಅದು ಯಾವುದೇ ರೀತಿಯ ಬಾಧೆ ಉಂಟು ಮಾಡೋದಿಲ್ಲ ಅನ್ನುವುದು ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಅಲ್ಲಿ ಸುಳ್ಳನ್ನು ಹೇಳಬಹುದು. ಆಮೇಲೆ ಆಪತ್ತು ಬಂದಾಗ ತನ್ನ ಜೀವನವೇ ಒಂದು ಆಪತ್ತಿನಲ್ಲಿದ್ದರೆ ಆ ಜೀವನದ ರಕ್ಷಣೆಗಾಗಿ ಕೆಲವೊಮ್ಮೆ ಸುಳ್ಳನ್ನು ಹೇಳಬಹುದು. ಆಮೇಲೆ ಗೋ ಮತ್ತು ಬ್ರಾಹ್ಮಣರ ಹಿತಕ್ಕಾಗಿ ಇದು ಅತ್ಯಂತ ಮುಖ್ಯವಾದಂಥದ್ದು. ಗೋಗಳ ರಕ್ಷಣೆಗಾಗಿ ಯಾವುದೇ ಸಂದರ್ಭಕ್ಕೆ ಯಾವುದೇ ಸುಳ್ಳು ಹೇಳಿದರೂ ಕೂಡ ಅದು ನಡೀತದೆ. ಒಟ್ಟಿನಲ್ಲಿ ಗೋವಿನ ಪ್ರಾಣ ಉಳಿಬೇಕು. ಆ ರೀತಿ ಏನಂತಂದರೆ ಗೋರಕ್ಷಣೆಯನ್ನು ಮಾಡಲಿಕ್ಕಾಗಿ ಸುಳ್ಳು ಹೇಳಬಹುದು ಅಂತ ಶಾಸ್ತ್ರ ಒಪ್ಪಿಗೆ ಕೊಡುತ್ತದೆ. ಮತ್ತು ಬ್ರಾಹ್ಮಣರು ಕೂಡ ಹಾಗೆ ಬ್ರಾಹ್ಮಣರನ್ನು ರಕ್ಷಣೆ ಮಾಡಬೇಕು. ಆ ಸಂದರ್ಭದಲ್ಲೂ ಕೂಡ ಸುಳ್ಳು ಹೇಳಬಹುದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಹೇಳಿದರೂ ಕೂಡ ಯಾವುದೇ ದೋಷ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಏನಂತ ತಿಳ್ಕೊಂಡ್ಬಿಟ್ಟಿರ್ತೇವೆ, ಏನು ಹೇಗಿದೆಯೋ ಹಾಗೆ ಹೇಳಿಬಿಟ್ರೆ ಅದು ಸತ್ಯ, ಇದ್ದದ್ದಂತೆ ಹೇಳಿಬಿಟ್ರೆ ಅದು ಸತ್ಯ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಹಾಗಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸಜ್ಜನರಿಗೆ ಹಿತ ಆಗುವಂಥದ್ದು, ಸಜ್ಜನರಿಗೆ ಹಿತವಾಗುವಂಥದ್ದಿದ್ದರೆ ಅದು ಸತ್ಯ ಅಂತ. ಸಜ್ಜನರಿಗೆ ಹಿತವಾಗುವಂತೆ ನಾವು ಬೇಕಾದಂತಹ ಸಂದರ್ಭದಲ್ಲಿ ಆಪತ್ತಿನಲ್ಲಿ ಸಿಕ್ಕಿರುವಂತಹ ಸಜ್ಜನರು ಅವರನ್ನು ಪಾರು ಮಾಡಲಿಕ್ಕೆ ಸುಳ್ಳು ಹೇಳಿದರೂ ಕೂಡ ಏನು ತಪ್ಪಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಹಾಗಾಗಿ ಆ ಎಲ್ಲ ಸಂದರ್ಭಗಳನ್ನು ನೋಡಿಕೊಂಡು ಯಾವತ್ತೂ ಸತ್ಯ ಆಡಿ ಯಾವುದೋ ಆಪತ್ತಿನಲ್ಲಿ ಹಾಕಿಸುವಕ್ಕಿಂತಲೂ ಸತ್ಯವನ್ನು ನುಡಿದು ಅವರೆಲ್ಲರನ್ನ ರಕ್ಷಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ಯಾವುದೇ ರೀತಿಯ ಅದಕ್ಕೆ ದೋಷ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಸಂದರ್ಭಗಳನ್ನು ನೋಡಿಕೊಂಡು ನಾವು
ಸತ್ಯಾಸತ್ಯತೆಗಳನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಅದರಂತೆ ನಾವು ಕೂಡ ವ್ಯವಹರಿಸೋಣ ಅಂತ ಹೇಳ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.